ನಮಸ್ತೆ ಫ್ರೆಂಡ್ಸ್, ರಾಜ್ ಜಾಬ್ಸ್ಗೆ ಸ್ವಾಗತ. ಫ್ರೆಂಡ್ಸ್, ಲೋಕೋಪಯೋಗಿ ಇಲಾಖೆ ನೋಡಿ PWDಯಿಂದ ನೇಮಕಾತಿಯ ಹೊಸ ಅಧಿಸೂಚನೆ ಬಿಡುಗಡೆಯಾಗಿದೆ. ಬೋತ್ ಮೇಲ್ ಆ್ಯಂಡ್ ಫೀಮೇಲ್, ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರೂ ಅರ್ಜಿಗಳನ್ನು ಸಲ್ಲಿಸಬಹುದು. ಕರ್ನಾಟಕದ ಯಾವುದೇ ಡಿಸ್ಟಿಕ್ಕಿಂದ ಕೂಡ, ಯಾವುದೇ ಜಿಲ್ಲೆಯಿಂದ ಕೂಡ ನೀವು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ. ಕಾಯಂ ಉದ್ಯೋಗಗಳ ಹಾಗೆ ಸರ್ಕಾರಿ ಉದ್ಯೋಗಗಳು, ಕರ್ನಾಟಕ ರಾಜ್ಯ ಸರ್ಕಾರಿ ಉದ್ಯೋಗಗಳಾಗಿರ್ತವೆ. ಬನ್ನಿ ಇದರ ಬಗ್ಗೆ ಒಂದೊಂದಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಯೋಗಿ ಇಲಾಖೆಯಲ್ಲಿ PWD ಇಲಾಖೆಯಲ್ಲಿ ಖಾಲಿ ಇರತಕ್ಕಂಥ 8,895 ಹುದ್ದೆಗಳಿಗೆ ಹೊಸ ನೇಮಕಾತಿ ಆಗಿರುತ್ತೆ. SSLC, PUC ಹಾಗೂ ಡಿಗ್ರಿ ಆದಂಥ ಬೋತ್ ಮೇಲ್ ಆ್ಯಂಡ್ ಫೀಮೇಲ್ ಕೇಳಿದ್ದಾರೆ ನೋಡಿ. ಹಾಗೆ ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಶೈಕ್ಷಣಿಕ ಅರ್ಹತೆ, ವಯೋಮಿತಿ, ಆನ್ಲೈನ್ ಅರ್ಜಿಗಳು ಹಾಗೆ PWD ಹುದ್ದೆ 2024ರ ಅಧಿಸೂಚನೆ ಬಗ್ಗೆ ಸಂಪೂರ್ಣ ಮಾಹಿತಿ ಇರುತ್ತೆ ನೋಡಿ. ಇನ್ನು ಫ್ರೆಂಡ್ಸ್, ಕ್ಲರ್ಕ್, ಜೂನಿಯರ್ ಇಂಜಿನಿಯರ್ ಮತ್ತು ಸಹಾಯಕ ಹಾಗೂ ಕಂಪ್ಯೂಟರ್ ಆಪರೇಟರ್, ಕೇಸ್ ವರ್ಕರ್, ಹೆಲ್ಪರ್, ಸೆಕ್ಯೂರಿಟಿ ಗಾರ್ಡ್, ಡ್ರೈವರ್ ಉದ್ಯೋಗಗಳಾಗಿರ್ತಾವೆ ನೋಡಿ. ಈ ಒಂದು ಹುದ್ದೆಗಳಾಗಿರ್ತವೆ ನೋಡಿ. ಇಷ್ಟೊಂದು ಹುದ್ದೆಗಳಿದ್ದಾವೆ. ಹಾಗೇನ ಫ್ರೆಂಡ್ಸ್, ಹುದ್ದೆಗಳು ಮತ್ತು ಖಾಲಿ ಹುದ್ದೆಗಳನ್ನು ನೋಡೋದಾದರೆ, ಜೂನಿಯರ್ ಇಂಜಿನಿಯರ್ ಸಿವಿಲ್ನಲ್ಲಿ 500 ಹುದ್ದೆಗಳು, ಜೂನಿಯರ್ ಇಂಜಿನಿಯರ್ ಎಲೆಕ್ಟ್ರಿಕ್ನಲ್ಲಿ 80 ಹುದ್ದೆಗಳು, ಹಾಗೆ ಜೂನಿಯರ್ ಆರ್ಕಿಟೆಕ್ಟ್ 20 ಹುದ್ದೆಗಳು, ಹಾಗೆ ಜೂನಿಯರ್ ಇಂಜಿನಿಯರ್ ಸಹಾಯಕ 1,100 ಹುದ್ದೆಗಳು, ಹಾಗೆ ಸ್ಟೆನೋಗ್ರಾಫರ್ ಉನ್ನತ ದರ್ಜೆ 20 ಹುದ್ದೆಗಳು, ಸ್ಟೆನೋಗ್ರಾಫರ್ ಕೆಳ ದರ್ಜೆ 50 ಹುದ್ದೆಗಳು, ಪಾರ್ಕ್ ಮೇಲ್ವಿಚಾರಕ 20 ಹುದ್ದೆಗಳು, ಹಾಗೆ ಸಹಾಯಕ ಜೂನಿಯರ್ ಆರ್ಕಿಟೆಕ್ಟ್ 10 ಹುದ್ದೆಗಳು, ಹಾಗೆ ಸ್ಯಾನಿಟರಿ ಇನ್ಸ್ಪೆಕ್ಟರ್ 5 ಹುದ್ದೆಗಳು, ಹಿರಿಯ ಗುಮಾಸ್ತ 20 ಹುದ್ದೆಗಳು, ಪ್ರಯೋಗಾಲಯ ಸಹಾಯಕ 20 ಹುದ್ದೆಗಳು, ವಾಹನ ಚಾಲಕ 10 ಹುದ್ದೆ, ಕ್ಲೀನರ್ 40 ಹುದ್ದೆ, ಪ್ಯೂನ್ 40 ಹುದ್ದೆ. ಹಾಗೇನ ಫ್ರೆಂಡ್ಸ್ ನೋಡಿ, ಇಷ್ಟೊಂದು ಹುದ್ದೆಗಳಿದ್ದಾವೆ. ಈ ಒಂದು ಹುದ್ದೆಗಳಿದ್ದಾವೆ ಫ್ರೆಂಡ್ಸ್. ಇನ್ನು ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳು ಇಲ್ಲಿ ನೋಡಿ, ಗ್ರೂಪ್ ಬಿ, ಗ್ರೂಪ್ ಸಿ ಪೋಸ್ಟ್ಗಳಾಗಿರ್ತಾವೆ ನೋಡಿ. PWD ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಗ್ರೂಪ್ ಬಿ ಮತ್ತು ಗ್ರೂಪ್ ಸಿ ಉದ್ಯೋಗಗಳಾಗಿರ್ತವೆ. ಇನ್ನು ಶೈಕ್ಷಣಿಕ ಅರ್ಹತೆಯನ್ನು ನೋಡೋದಾದರೆ ಇಲ್ಲಿ ನೋಡಿ, ಜೂನಿಯರ್ ಇಂಜಿನಿಯರ್ ಸಿವಿಲ್ ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳು, ಅರ್ಜಿದಾರರು ಸಿವಿಲ್ ಇಂಜಿನಿಯರಿಂಗ್ನಲ್ಲಿ 3 ವರ್ಷಗಳ ಪದವಿ ಮಾಡಿರಬೇಕು. ಹಾಗೆ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ನಲ್ಲಿ 3 ವರ್ಷಗಳ ಪದವಿ ಅಥವಾ ಡಿಪ್ಲೊಮಾ ಮಾಡಿದರೆ. ಇನ್ನು ಜೂನಿಯರ್ ಆರ್ಕಿಟೆಕ್ಟ್ ಗ್ರೂಪ್ ಬಿ ಆರ್ಕಿಟೆಕ್ಟ್ನಲ್ಲಿ ಪದವಿ ಕೇಳಿದ್ದಾರೆ. ಹಾಗೆ ಸಹಾಯಕ ಆರ್ಕಿಟೆಕ್ಚರಲ್ ಗ್ರೂಪ್ ಸಿ ನೋಡಿ, ಅಭ್ಯರ್ಥಿಯು ಆರ್ಕಿಟೆಕ್ಚರಲ್ ಡ್ರಾಫ್ಟ್ಮ್ಯಾನ್ಶಿಪ್ನಲ್ಲಿ ಡಿಪ್ಲೊಮಾ ಹೊಂದಿದರೆ ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು. ಇನ್ನು ಸ್ಟೆನೋಗ್ರಾಫರ್ ಹುದ್ದೆಗಳಿಗೆ ಇಲ್ಲಿ ನೋಡಿ, SSC ಅಥವಾ ಮೆಟ್ರಿಕ್ಯುಲೇಷನ್ ಕೇಳಿದ್ದಾರೆ ನೋಡಿ, SSLC ಕೇಳಿದ್ದಾರೆ. ಹಾಗೆ ಕನಿಷ್ಠ ಒಂದು ಟೈಪಿಂಗ್ ವೇಗ ಬೇಕಾಗುತ್ತೆ. ಸ್ಟೆನೋಗ್ರಾಫರ್ ಲೋಯರ್ ಗ್ರೇಡ್ ಗ್ರೂಪ್ ಬಿ SSLC ಕೇಳಿದ್ದಾರೆ ನೋಡಿ. ಹಾಗೆ ಕನಿಷ್ಠ ಒಂದು ಟೈಪಿಂಗ್ ವೇಗ ಅಂತ ಕೇಳಿದ್ದಾರೆ. ಹಾಗೆ ಗಾರ್ಡನ್ ಇನ್ಸ್ಪೆಕ್ಟರ್ ನೋಡಿ, ಗಾರ್ಡನ್ ಇನ್ಸ್ಪೆಕ್ಟರ್ ಕೃಷಿ ಅಥವಾ ತೋಟಗಾರಿಕೆಯಲ್ಲಿ ಯಾವುದೇ ಪದವಿ ಅಂತ ಕೇಳಿದ್ದಾರೆ. ಹಾಗೆ ಸಹಾಯಕ ಜೂನಿಯರ್ ಆರ್ಕಿಟೆಕ್ಟ್ ಯಾವುದೇ ಪದವಿ ಅಂತ ಕೇಳಿದ್ದಾರೆ ನೋಡಿ. ಹಾಗೇನ ಫ್ರೆಂಡ್ಸ್, ನೈರ್ಮಲ್ಯ ನಿರೀಕ್ಷಕ ನೋಡಿ, SSLC ಕೇಳಿದ್ದಾರೆ. SSLC ಆದಂಥ ಅಭ್ಯರ್ಥಿಗಳು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು. ಇನ್ನು ಹಿರಿಯ ಟೈಪಿಸ್ಟ್ ಮಾನ್ಯತೆ ಪಡೆದ ಕಾಲೇಜಿನಿಂದ ಪದವಿ ಕೇಳಿದ್ದಾರೆ. ಪ್ರಯೋಗಾಲಯ ಸಹಾಯಕ ನೋಡಿ, ಗ್ರೂಪ್ ಸಿಯಲ್ಲಿ ವಿಜ್ಞಾನ ಮತ್ತು ಡಿಪ್ಲೊಮಾ ಹೊಂದಿರಬೇಕು ಅಂತ ಹೇಳಿದ್ದಾರೆ. ಅಂದರೆ ವಿಜ್ಞಾನದಲ್ಲಿ ಡಿಪ್ಲೊಮಾ ಆದಂಥ ಅಭ್ಯರ್ಥಿಗಳು. ಚಾಲಕ, ಕ್ಲೀನರ್ ಮತ್ತು ಪ್ಯೂನ್ SSLC ಕೇಳಿದ್ದಾರೆ ನೋಡಿ. ಇನ್ನು ವಯೋಮಿತಿಯನ್ನು ನೋಡೋದಾದರೆ 18ರಿಂದ 40 ವರ್ಷದ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದು. OBC ಅಭ್ಯರ್ಥಿಗಳಿಗೆ 3 ವರ್ಷ ಮತ್ತು SC/ST ಅಭ್ಯರ್ಥಿಗಳಿಗೆ 5 ವರ್ಷಗಳ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ. ಇನ್ನು PWD ಅಭ್ಯರ್ಥಿಗಳಿಗೆ 10 ವರ್ಷಗಳ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ ನೋಡಿ. ಫ್ರೆಂಡ್ಸ್, ಇನ್ನು ಅವಶ್ಯಕ ದಾಖಲೆಗಳನ್ನು ನೋಡೋದಾದರೆ ಶೈಕ್ಷಣಿಕ ಪ್ರಮಾಣ ಪತ್ರಗಳು, ಜಾತಿಯ ಪ್ರಮಾಣ ಪತ್ರ, ಅಂಗವೈಕಲ್ಯ ಪ್ರಮಾಣ ಪತ್ರ ಏನಾದರೂ ಸಂಬಂಧಿಸಿದರೆ, ಹಾಗೆ ಪಾಸ್ಪೋರ್ಟ್ ಉದ್ದದ ಒಂದು ಭಾವಚಿತ್ರ, ಗುರುತಿನ ಪುರಾವೆ ಬೇಕಾಗುತ್ತೆ, ವಿಳಾಸ ಪುರಾವೆ ಮತ್ತು ಸಹಿ ಬೇಕಾಗುತ್ತೆ. ಇನ್ನು ಆನ್ಲೈನ್ ಮೂಲಕ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು. ಇನ್ನು ಅರ್ಜಿ ಸಲ್ಲಿಸುವಾಗ CBT ಅಂದರೆ ನಿಮ್ಮ ಆಯ್ಕೆ ಪ್ರಕ್ರಿಯೆಯನ್ನು ನೋಡೋದಾದರೆ ಇಲ್ಲಿ ನೋಡಿ, CBT ಪರೀಕ್ಷೆ ಇದೆ, ಕಂಪ್ಯೂಟರ್ ಬೇಸ್ಡ್ ಪರೀಕ್ಷೆ ಇರುತ್ತೆ, ಕೌಶಲ್ಯ ಪರೀಕ್ಷೆ ಇರುತ್ತೆ, ಗುಂಪು ಚರ್ಚೆ ಹಾಗೂ ವೈಯಕ್ತಿಕ ಸಂದರ್ಶನದ ಮೂಲಕ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತೆ. ಇನ್ನು PWD ಕೆಲಸಗಾರರ ಸಂಬಳವನ್ನು ನೋಡೋದಾದರೆ 18ರಿಂದ 35 ವರ್ಷದ ಅಂದರೆ 18,000ದಿಂದ 35,000ವರೆಗೆ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ನೋಡಿ. ಸಂಬಳ ನೋಡಿ, ಈ ರೀತಿಯಾಗಿ ಸಂಬಳ ಆಗಿರುತ್ತೆ. ಆನ್ಲೈನ್ ಮೂಲಕ ಅಫಿಷಿಯಲ್ ವೆಬ್ಸೈಟಿಗೆ ಹೋಗಿ ನೀವು ಅರ್ಜಿಗಳನ್ನು ಸಲ್ಲಿಸಬೇಕಾಗತ್ತೆ. ಆದರೆ ಈ ಒಂದು ಹುದ್ದೆಗಳು ಇನ್ನೂ ಶುರುವಾಗಿಲ್ಲ ಫ್ರೆಂಡ್ಸ್. ಈ ಒಂದು ಹುದ್ದೆಗಳಿಗೆ ಇನ್ನೇನು ಕೆಲವೇ ದಿನಗಳಲ್ಲಿ ನೋಟಿಫಿಕೇಷನ್ ಬಿಡುಗಡೆ ಆಗುತ್ತೆ ನೋಡಿ. ಈ ಒಂದು ಹುದ್ದೆಗಳು ಇನ್ನೇನು ಕೆಲವೇ ದಿನಗಳಲ್ಲಿ ನೋಟಿಫಿಕೇಷನ್ ಆಗುತ್ತೆ. ಆಗ ನೀವು ಆನ್ಲೈನ್ ಮೂಲಕ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ.